ನಮಸ್ತೆ ಎಲ್ಲರಿಗೂ. ನಾನು ನಂದಿನಿ. ವೆಲ್ಕಮ್ ಟು ಅಪ್ಡೇಟ್ಸ್ ವಿತ್ ನಂದಿನಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಬಿಡುಗಡೆಯಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಹಾಗೆ ಯಾರೆಲ್ಲ ಒಂದು GST ಪೇಯರ್ಸ್ ಇದ್ರೋ ಅವರಿಗೂ ಕೂಡ ಒಂದು ಮುಖ್ಯವಾದ ಒಂದು ಮಾಹಿತಿ ಇದೆ. ಇನ್ನು 16ನೇ ಕಂತಿನ ಹಣ ಯಾವ ದಿನಾಂಕಕ್ಕೆ ಜಮಾ ಆಗುತ್ತೆ ಅನ್ನೋ ಎಲ್ಲ ಮಾಹಿತಿಗಳನ್ನು ನಾನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡೋದ್ರಿಂದ ನಿಮಗೆ ವಿಷಯ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಹಳ ಒಂದು ಯಶಸ್ವಿಯಾದಂತಹ ಒಂದು ಯೋಜನೆ. ಈ ಯೋಜನೆಯಲ್ಲಿ ಪ್ರತಿ ಮಹಿಳೆಯರಿಗೂ ಸಹ ಪ್ರತಿ ತಿಂಗಳು 2,000 ರೂಪಾಯಿ ಸಿಗುತ್ತೆ. ಅಂದರೆ ಯಾರೆಲ್ಲ ಅರ್ಹ ಫಲಾನುಭವಿಗಳಿದ್ದಾರೋ ಅವರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಸಿಗ್ತಾ ಇದೆ. ಹಾಗಾಗಿ ಇದರಲ್ಲಿ ಈಗಾಗಲೇ 15 ಕಂತುಗಳ ಹಣ ಬಿಡುಗಡೆ ಮಾಡಿದ್ದಾರೆ. ಮಹಿಳೆಯರು 30,000 ರೂಪಾಯಿಯಷ್ಟು ಹಣನ ಪಡ್ಕೊಂಡಿದ್ದಾರೆ. ಇನ್ನು 15ನೇ ಕಂತಿನ ಹಣನ ಅಂದರೆ ಈ ತಿಂಗಳು 12, 13ನೇ ತಾರೀಕಿನಲ್ಲಿ ಬಿಡುಗಡೆ ಮಾಡಿದ್ರು. ಅದು ಒಂದು 95% ಅಷ್ಟು ಜನಗಳಿಗೆ ಬಿಡುಗಡೆ ಆಗಿದೆ. ಇನ್ನೂ ಕೂಡ ಜಮಾ ಆಗ್ತಾನೆ ಇದೆ. ಕೆಲವು ಮಹಿಳೆಯರಿಗೆ ಇವತ್ತು ನಾಳೆ ಈ ರೀತಿಯಾಗಿ ಇನ್ನೂ ಜಮಾ ಆಗ್ತಾನೇ ಇದೆ. ಆಗಲೇ ಇನ್ನು 16ನೇ ಕಂತಿನ ಬಗ್ಗೆ ಇವಾಗ ಒಂದು ಗುಡ್ ನ್ಯೂಸ್ ಬಂದಿದೆ. ಏನು ಅಂದರೆ ಈ ಒಂದು ನೀವು ಗೃಹಲಕ್ಷ್ಮಿ ಯೋಜನೆ ಅರ್ಜಿಯ ಸ್ಟೇಟಸ್ನ ನೀವು ಈ ಬೆಂಗಳೂರು ಒನ್ ಇಲ್ಲ ಗ್ರಾಮ ಒನ್ನಲ್ಲಿ ಹೋಗಿ ನೀವು ಚೆಕ್ ಮಾಡಿಸಿದ್ರೆ ಅಲ್ಲಿ ನಿಮಗೆ ಒಂದು ಮಾಹಿತಿ ಸಿಗುತ್ತೆ. ಏನು ಅಂದರೆ ಪುಷ್ಟು DBT ಅಂತ ಒಂದು ಸ್ಟೇಟಸ್ ಇರುತ್ತೆ. ಆ ರೀತಿ ಏನಾದ್ರು ಇದ್ದರೆ ಈಗಾಗಲೇ 16ನೇ ಕಂತಿನ ಹಣ ಬಿಡುಗಡೆ ಹಂತಕ್ಕೆ ಬಂದಿದೆ ಅಂತ ಅರ್ಥ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ 16ನೇ ಕಂತಿನ ಹಣ ಸಹ ನಿಮಗೆ ಸಿಗುತ್ತೆ. ಅಂದರೆ ಜನವರಿ 1ನೇ ವಾರ ಇಲ್ಲ 2ನೇ ವಾರದಲ್ಲಿ ಖಂಡಿತವಾಗೂ ನಿಮಗೆ ಈ ಒಂದು 16ನೇ ಕಂತಿನ ಹಣ ಜಮಾ ಆಗ್ತಾ ಹೋಗುತ್ತೆ. ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಎಷ್ಟೋ ಸಲ ಒಂದೊಂದು ತಿಂಗಳು ಸ್ಕಿಪ್ ಮಾಡಿ ಹಣನ ಹಾಕ್ತಾಯಿದ್ದಾರೆ. 1 ತಿಂಗಳು 2 ತಿಂಗಳು ಹಣನೇ ನಿಮಗೆ ಸಿಕ್ಕಿರಲಿಲ್ಲ. ಕಳೆದ ನವೆಂಬರ್ ಆಗಿರ್ಬೋದು, ಈ ಡಿಸೆಂಬರಲ್ಲೂ ಸಹ ನಿಮಗೆ ನವೆಂಬರಲ್ಲಿ ಹಣನೇ ಬಂದಿರಲಿಲ್ಲ. ಈ ತಿಂಗಳು ನಿಮಗೆ ಹಣ ಬಂದಿದೆ. ಹಾಗಾಗಿ ಈ ರೀತಿ ಪುಷ್ಟು DBT ಅಂತದಲ್ಲಿ ಬಂದಿರೋದ್ರಿಂದ ನಿಮಗೆ ಖಂಡಿತವಾಗೂ ನಿಮಗೆ ಜನವರಿ 1ನೇ ವಾರದಲ್ಲಿ ಇಲ್ಲ 2ನೇ ವಾರದಲ್ಲಿ ನಿಮಗೆ ಹಣ ಜಮಾ ಆಗುತ್ತೆ. ಇದು ಹೊಸ ವರ್ಷಕ್ಕೆ ಒಂದು ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಏನು ಅಂದರೆ ಮುಖ್ಯವಾದ ಮಾಹಿತಿ, GST ಪೇಯರ್ಸ್ ಯಾರೆಲ್ಲ ಇದ್ರೋ ಅವ್ರನ್ನೆಲ್ಲ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಡೆ ಹಾಕಿದ್ರಲ್ವ. ಸೊ ಅಂಥವ್ರನ್ನೆಲ್ಲ ಮತ್ತೆ ಕನ್ಸಿಡರ್ ಮಾಡಬೇಕು. ಅವರಿಗೂ ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸಿಗಬೇಕು ಅಂತ ಏನು ಮಹಿಳೆಯರು ಆಗಿರ್ಬೋದು ಅವರೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ. ಆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಏನಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ, ನಾವು ಸಣ್ಣ ಒಂದು ಪುಟ್ಟ ವ್ಯಾಪಾರಗಳನ್ನು ಮಾಡ್ಕೊಂಡಿದ್ದೀವಿ, ನಾವು ಶ್ರೀಮಂತರಲ್ಲ, ನಮ್ಮ ಒಂದು ಜೀವನೋಪಾಯಕ್ಕಾಗಿ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿದ್ದೀವಿ, ಅದಕ್ಕೆ GST ಕಟ್ಟಲೇಬೇಕು. ಹಾಗಂತ ನೀವು ಈ ಒಂದು ಯೋಜನೆಯಿಂದ ಹೊರಗಿಟ್ರೆ ನಮಗೆ ತುಂಬ ಅನ್ಯಾಯ ಆಗುತ್ತೆ. ನಮಗೂ ಸಹ ಈ ಒಂದು ಯೋಜನೆ ಸಿಗಬೇಕು ಅನ್ನೋದು ರೀತಿಯಲ್ಲಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರಂತೆ. ಹಾಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕೂಡ ಸರ್ಕಾರದೊಂದಿಗೆ ಒಂದು ರಿಕ್ವೆಸ್ಟನ್ನು ಕೊಟ್ಟಿದ್ದಾರಂತೆ. ಸೊ ಹೀಗಾಗಿ ಸಿದ್ದರಾಮಯ್ಯ ಅವರು ಏನಾದರೂ ಈ ಒಂದು GST ಪೇಯರ್ಸ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಕನ್ಸಿಡರ್ ಮಾಡಿದ್ರೆ ಇನ್ಮೇಲಿಂದ ಅಂದರೆ ನೆಕ್ಸ್ಟ್ ಒಂದು ಬರುವಂಥ ಕಂತುಗಳಲ್ಲಿ ಸಹ GST ಪೇಯರ್ಸ್ಗೂ ಹಣ ಬರುವ ಸಾಧ್ಯತೆ 99% ಖಂಡಿತವಾಗ್ಲೂ ಇದೆ. ಇದು GST ಪೇಯರ್ಸ್ಗೆ ವಂಚಿತರಾಗಿರೋ ಅವ್ರಿಗೆ ಸಿಗ್ತಾ ಇರುವಂಥ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದರು ಅಂದರೆ, ಯಾರಿಗೆಲ್ಲ ಒಂದು ಪೆಂಡಿಂಗ್ ಕಂತುಗಳು ಉಳಿದೋಗಿತ್ತು ಅಂದರೆ ಕರೆಕ್ಟಾಗಿ ಬರ್ತಾ ಇರೋರಿಗೆ ಹಣ ಜಮಾ ಕರೆಕ್ಟಾಗಿ ಆಯಾ ಕಂತುಗಳು ಆಯಾ ತಿಂಗಳುಗಳು ಜಮಾ ಆಗ್ತಾಯಿದೆ. ಆದರೆ ಕೆಲವ್ರಿಗೆ ಒಂದಷ್ಟು ಕಂತುಗಳು ಬಂದಿರುತ್ತೆ. ಅಂದರೆ 8, 9, 10 ಕಂತುವರೆಗೂ ಬಂದಿರುತ್ತೆ. ನಂತರ 11, 12, 13, 14 ಈ ರೀತಿಯ ಕಂತುಗಳು ಅವ್ರಿಗೆ ಸ್ಟಾಪೇ ಆಗಿಬಿಟ್ಟಿದೆ. ಅಂಥವರಿಗೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದರು. ಏನು ಅಂದರೆ ಈ ಒಂದು ಏನು ಪೆಂಡಿಂಗ್ ಅಮೌಂಟ್ ಇತ್ತು ಅದನ್ನೆಲ್ಲ ನಾವು ಈ ವರ್ಷದಲ್ಲೇ ಕ್ಲಿಯರ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ದರು. ಇವತ್ತು ಮತ್ತು ನಾಳೆ ಅಂದರೆ ಡಿಸೆಂಬರ್ 2 ದಿವಸ ಇರೋದ್ರಿಂದ
ನಿಮಗೇನಾದರೂ ಒಂದು ಬಾಕಿ ಕಂತುಗಳೇನಾದರೂ ಪೆಂಡಿಂಗ್ ಅಮೌಂಟು ಬಂದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಬೇರೆ ಅವ್ರಿಗೂ ಸಹ ಇದು ಅನುಕೂಲ ಆಗುತ್ತೆ. ಸೊ ಒಂದು ಕನ್ಫರ್ಮೇಷನ್ ಸಿಗುತ್ತೆ, ಓಕೆ ಪೆಂಡಿಂಗ್ ಅಮೌಂಟನ್ನು ಇವರು ಸರ್ಕಾರ ಹೇಳಿದಂಗೆ ಹಾಕ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗುತ್ತೆ. ಇಲ್ಲ ಅಂದರೆ ನಿಮಗಿನ್ನೂ ಹಾಕಿಲ್ಲ ಅಂದರೆ ಅದನ್ನು ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಅದನ್ನು ನೀವು ತಿಳಿಸ್ಬೋದು. ಅದರಿಂದ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಬೇರೆಯವ್ರಿಗೆ ಸಿಗುತ್ತೆ. ಹಾಗೆ ಈ ಮಂಗಳಮುಖಿಯವ್ರಿಗೂ ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತದೆ. 15ನೇ ಕಂತಿನ ಹಣವನ್ನು ಅವರು ಕೂಡ ರಿಸೀವ್ ಮಾಡ್ತಾ ಇದ್ದಾರೆ. ಸೊ ಈ ವಿಡಿಯೋ ನೀವೇ ಆದರೂ ನೋಡ್ತಾ ಇದ್ದರೆ ನೀವು ಸಹ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿ ಈ ಒಂದು ಯೋಜನೆಯ ಬರುವಂಥ 2,000 ರೂಪಾಯಿನ ನೀವು ಸಹ ಪಡ್ಕೋಬೋದಾಗಿದೆ. ಸೊ ಯಾರೆಲ್ಲ ಈ ಒಂದು ಯೋಜನೆಗೆ ಇನ್ನೂ ಅರ್ಜಿಯನ್ನು ಸಲ್ಲಿಸಿಲ್ವೋ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಯೋಜನೆಗೆ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ. ಇವಾಗ ನೀವು ಅರ್ಜಿ ಸಲ್ಲಿಸಿದ್ರು ಸರ್ಕಾರದವರು ಕನ್ಸಿಡರ್ ಮಾಡಿ ನಿಮಗೆ ಹಣ ಬರೋ ರೀತಿ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಯ ಪ್ರಯೋಜನವನ್ನು ಮಿಸ್ ಮಾಡ್ಕೋಬೇಡಿ. ಸೊ ಹಾಗಾಗಿ ನೀವು ಖಂಡಿತವಾಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು. ಇಲ್ಲ ನಿಮ್ಗೆ ಅಷ್ಟು ದೂರ ಹೋಗೋಕ್ಕಾಗಿಲ್ಲ ಅಂದರೆ ನಿಮ್ಮ ಒಂದು ಹತ್ತಿರದ CSC ಸೆಂಟರ್ಗಳಿಗೆ ಗ್ರಾಮ 1 ಬೆಂಗಳೂರಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ. ಇದಿಷ್ಟು ಗೃಹಲಕ್ಷ್ಮಿ 16ನೇ ಕಂತಿನ ಒಂದು ಬಿಡುಗಡೆ ಹಣದಲ್ಲಿ ಬಂದಿರುವಂಥ ಒಂದಷ್ಟು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಈ ಒಂದು ಹೊಸ ಚಾನಲಲ್ಲಿ ಇದೇ ರೀತಿಯಾದಂಥ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಪ್ರತಿನಿತ್ಯ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮಗೆ ಈ ಮಾಹಿತಿಗಳು ಸಿಗಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋ ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ಎಲ್ಲ ಇನ್ಫಾರ್ಮೇಷನ್ನ ಪಡ್ಕೋಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.